ಹಲೋ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲಲ್ಲಿ ಇವತ್ತು ರವೆ ಇಡ್ಲಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1 ಚಮಚ ಎಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೇಕು. ನಾನಿಲ್ಲಿ ಕಡಲೆಬೇಳೆ ಇಲ್ಲ ಅಂತ ಹಾಕ್ಕೊಂಡಿಲ್ಲ. ಕಡಲೆಬೇಳೆ ಇಷ್ಟಪಡೋರಿದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಇದನ್ನು ರವೆ ಇಡ್ಲಿನ ಸಿಂಪಲ್ಲಾಗಿ ಮಾಡಿ ತೋರಿಸ್ತೇನೆ. ಕೆಲವರು ಅದಕ್ಕೆ ಕ್ಯಾರೆಟ್ ಅಂಥ ವೆಜಿಟೇಬಲ್ ಎಲ್ಲ ಹಾಕ್ತಾರೆ, ನಾನು ಅದನ್ನೇನು ಹಾಕೋದಿಲ್ಲ ಫ್ರೆಂಡ್ಸ್. ಈಗ ಉದ್ದಿನಬೇಳೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೇನೆ 1 ಗ್ಲಾಸಷ್ಟು. ಎಷ್ಟು ಬಾಂಬೆ ರವೆ ತೊಗೊತೀರೋ ಅಷ್ಟೇ ಮೊಸರು ಹಾಕ್ಕೋಬೇಕು ಫ್ರೆಂಡ್ಸ್. ಇದನ್ನು ಭಾಳ ಹೊತ್ತೇನು ಬಿಸಿ ಮಾಡೋದು ಬೇಡ, ಒಂದು ಸ್ವಲ್ಪ ರವೆ ಬೆಚ್ಚಗಾದರೆ ಸಾಕು. ನೀವು ಬಾಂಬೆ ರವೆನ ಜಾಸ್ತಿ ಬಿಸಿ ಮಾಡಿದರೆ ಜಾಸ್ತಿ ನೀರನ್ನು ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಗ್ಯಾಸಿಂದ ಇಳಿಸಿ ತಣ್ಣಗಾಗೋದಕ್ಕೆ ಒಂದು 2 ಸೆಕೆಂಡ್ ಅಷ್ಟೇ ಬೆಚ್ಚ ಮಾಡಿದರೆ ಸಾಕು ಫ್ರೆಂಡ್ಸ್ ರವೆನ. ಈಗ ರವೆ ಪೂರ ತಣ್ಣಗಾದ್ಮೇಲೆ ಅದಕ್ಕೆ ಉಪ್ಪು ಮತ್ತು ಎಷ್ಟು ರವೆ ತೊಗೊಂಡಿರ್ತೀವಿ ಅದೇ ಮೆಜರ್ಮೆಂಟಲ್ಲಿ ಮೊಸರು ಹಾಕ್ಕೋಬೇಕು. ನೀವು ರವೆನ ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಫ್ರೆಂಡ್ಸ್ ಅದು ಜಾಸ್ತಿ ನೀರನ್ನು ಹೀರ್ಕೊಳ್ಳುತ್ತೆ, ಆವಾಗ ಇಡ್ಲಿ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಈಗ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ರವೆ ಚೆನ್ನಾಗಿ ಅರಳಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ. ಈಗ ಇದಕ್ಕೆ ಇದು ಎಷ್ಟು ನೀರು ಹೀರ್ಕೊಳ್ಳುತ್ತೆ ಅಂತ ನಾವು ಕರೆಕ್ಟ್ ಮೆಜರ್ಮೆಂಟ್ ಹೇಳೋದಕ್ಕೆ ಬರೋದಿಲ್ಲ. ಸ್ವಲ್ಪನೇ ನೀರು ಹಾಕ್ಕೋಬೇಕು. ನಾವು ಇಡ್ಲಿ ಹಿಟ್ಟಿನ ಅದಕ್ಕೆ ಬರಬೇಕು, ಅಲ್ಲಿವರೆಗೆ ನೀರು ಹಾಕ್ಕೋಬೇಕು. ನಾನೊಂದು ಅದೇ ಗ್ಲಾಸ್ನಾಗೆ ಒಂದು 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊತೇನೆ. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೀರು ಗೊತ್ತಾಗಿಲ್ಲ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊರಿ. ಒಂದೇ ಸಲ ನೀರು ಹಾಕ್ಕೋಬೋದು. ನೀರು ಹಾಕ್ಕೊಂಡು ಹಿಟ್ಟನ್ನು ನೀರು ಮಾಡ್ಕೋಬಾರ್ದು, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಫ್ರೆಂಡ್ಸ್. ಈಗ ಇದನ್ನು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟುಬಿಡೋಣ, ಯಾಕಂದರೆ ಚೆನ್ನಾಗಿ ಮೊಸರನ್ನು ಹೀರ್ಕೋಬೇಕು ರವೆ, ಅದಕ್ಕೋಸ್ಕರ. ಈಗ ಮುಚ್ಚಳ ಮುಚ್ಚಿ ಒಂದು 5ರಿಂದ 8 ನಿಮಿಷ ಬಿಡ್ತಿದ್ದೇನೆ ಫ್ರೆಂಡ್ಸ್. ಹತ್ತಿರ 10 ನಿಮಿಷ ಆಗಿದೆ ಫ್ರೆಂಡ್ಸ್. ಈಗ ನಿಮಗೆ ರವೆ ಇಡ್ಲಿ ಹಿಟ್ಟನ್ನು ತೆಗೆದು ತೋರಿಸ್ತಿದ್ದೇನೆ. ಹಿಟ್ಟಂತೂ ಚೆನ್ನಾಗಿ ರೆಡಿಯಾಗಿದೆ. ಅದಕ್ಕೆ ಚಿಟಿಕೆಯಷ್ಟು ಅಡಿಗೆ ಸೋಡಾವನ್ನು ಸೇರಿಸ್ಕೊಂಡು ಅದನ್ನು ಕೂಡ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಆವಾಗ ಹಿಟ್ಟು ಒಂದಕ್ಕೊಂದು ಸ್ವಲ್ಪ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ನಾವು ಸೋಡಾ ಪುಡಿ ಹಾಕಿದ ಕೂಡಲೇ ಸೋಡಾ ಪುಡಿನ ಭಾಳ ಸೇರಿಸ್ಕೊಂಡಿಲ್ಲ, ಒಂದು ಚಿಟಿಕೆ ಲೆಕ್ಕದಲ್ಲಿ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಸೋಡಾ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡಿದ್ದೆ. ನೀವು ಬೇಕಂದರೆ ತುಪ್ಪನೂ ಇಷ್ಟಪಡೋರಿದ್ದರೆ ತುಪ್ಪನೂ ಹಚ್ಕೋಬೋದು. ಅಷ್ಟು 1 ಗ್ಲಾಸ್ನ ರವೆಯಾಗ ಒಂದು 8 ಇಡ್ಲಿನ ಮಾಡ್ಬೋದು ಫ್ರೆಂಡ್ಸ್. ಇನ್ಸ್ಟೆಂಟಾಗಿ ಮಕ್ಕಳಿಗೆ ಡಬ್ಬಕ್ಕೆ ಇರ್ಬೋದು ಅಥವಾ ಯಾರಾದರೂ ಬಂದಾಗ ಈ ರೀತಿ ಮಾಡಿಕೊಡ್ಬೋದು. ಈ ರೀತಿ ಇಡ್ಲಿ ಸ್ಟ್ಯಾಂಡಲ್ಲಿ ಹಿಟ್ಟನ್ನು ಹಾಕಿದ ಮೇಲೆ ಒಂದು 8 ನಿಮಿಷ ಅದರಿಂದ 10 ನಿಮಿಷ ಬೇಯಿಸಿದರೆ ಸಾಕು, ಭಾಳ ಹೊತ್ತೇನು ತಗೊಳ್ಳೋದಿಲ್ಲ. ಹಿಟ್ಟನ್ನು ಮಾತ್ರ ಸ್ವಲ್ಪ ಹಾಕೋರಿ, ಯಾಕಂದರೆ ಅದು ಬೆಂದು ಹಿಟ್ಟು ತುಂಬ ಆಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ಈಗ 8ರಿಂದ 10 ನಿಮಿಷ ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊತೇನೆ ಫ್ರೆಂಡ್ಸ್ ನಾನು. ಒಂದು 10 ನಿಮಿಷ ಆಗಿದೆ. ಈಗ ಇಡ್ಲಿ ಪಾತ್ರೆಯಲ್ಲಿ ನಿಮಗೆ ಇಡ್ಲಿಯನ್ನು ತೆಗೆದು ತೋರಿಸಿದ್ದೇನೆ. ಇಡ್ಲಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇದನ್ನು ಈ ರೀತಿ ಚಮಚದ ಸಹಾಯದಿಂದ ತೆಗಿಬೇಕು. ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಇರ್ಬೋದು, ಮೊಸರು ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇದು ಎಷ್ಟು ಇಡ್ಲಿ ಸಾಫ್ಟ್ ಆಗಿದೆ ಅಂತ ನಾನೀಗ ಇನ್ನೊಂದು ಸ್ಪೂನ್ನ ಸಹಾಯದಿಂದ ತೆಗೆದು ತೋರಿಸಿದ್ದೇನೆ ನೋಡಿ ಫ್ರೆಂಡ್ಸ್. ಇಷ್ಟು ಸಾಫ್ಟಾಗಿ ಬಂದುಬಿಡುತ್ತೆ ಇಡ್ಲಿ, ಮತ್ತು ಸಂಜೆ ಇಟ್ಟರೆ ಇಷ್ಟೇ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.